ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಸೂಪರಾಗಿದ್ದೀನಿ. ಇವಾಗ ಬಂದುಬಿಟ್ಟು ಟೈಮ್ ಬಂದು 7 ಗಂಟೆ. 7 ಗಂಟೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರೋ ತುಂಬ ಥ್ಯಾಂಕ್ಸ್. ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿಕೊಡಿ. ವೀಡಿಯೋಸ್ ನೋಡೋ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಪ್ಲೀಸ್. ಒಂದು ಲೈಕ್ ಮಾಡಿ. ಇಲ್ಲಿ ನೋಡಿ, ಇಷ್ಟೊತ್ತಾದರೂ ಎದ್ದಿಲ್ಲ. ಎದ್ದೋಳು ಅಪ್ಪು ಅಂತ ಅಂದರೆ ಮಲ್ಕೊಂಡಿದ್ದಾನೆ. ಮಲ್ಕೊಂಡಿದ್ದ ಜಾಗದಲ್ಲಿ ಮಲ್ಕೊಳ್ತಾನೆ. ಎಷ್ಟು ಸತಿ ಎಬ್ಬರಿಸಿದ್ರು ಅಷ್ಟೇ ಮಾತ್ರ ಹೇಳೋದು. ಸ್ಕೂಲಿಲ್ಲ ಅಂದರೆ ಹೇಳಲ್ಲ. ಇಲ್ಲಿ ಇವತ್ತು ನೀರೇ ಬಿಟ್ಟಿಲ್ಲ. ಇವತ್ತು ನನ್ನ ಮಗಳು ಪಾತ್ರೆ ತೊಳಿತಿದ್ದಾಳೆ. ಡೈಲಿ ನಾನು ತೊಳಿತಾಯಿದ್ದೆ. ಇವತ್ತು ಅವಳು ನನ್ನ ಮಗಳು ಪಾತ್ರೆ ತೊಳಿತಿದ್ಲು. ನಾನು ಬಂದಿಲ್ಲಿ ಹಾಸಿಗೆಲ್ಲ ಮಲಗಿದ್ದು, ನನ್ನ ಮಕ್ಕಳು ಮಲ್ಕೊಂಡಿದ್ರಲ್ಲ, ಅದು ಹಾಸಿಗೆಲ್ಲ ಕ್ಲೀನ್ ಮಾಡೋಣ ಅಂತ ಬಂದುಬಿಟ್ಟು ಹಾಸಿಗೆ ನನ್ನ ಮಗ ತೀಟ್ಲೆ ಅಂದ್ರೆ ತೀಟ್ಲೆ ಮಾಡ್ತಿದ್ದಾನೆ. ಅವ್ನು ಮೊಬೈಲ್ ಮುಂದೆನೇ ಓಡಾಡ್ತಿರ್ತಾನೆ ಅವಾಗವಾಗ. ಇಲ್ಲಿ ಹಾಸಿಗೆಲ್ಲ ಕ್ಲೀನ್ ಮಾಡ್ಬೇಕು. ಹೋಗೋ ಹಾಲು ತೊಗೊಂಬಾರ ಅಂದರೆ ಸುಮ್ಮನೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದೀನಿ. ಕನ್ನಡಿ ಮುಂದೆ ಬಂದು ಬೇರೆ ನಿಂತ್ಕೊತಾನೆ. ನನ್ನೇ ತಳ್ತಾನೆ ಅವನು. ಕನ್ನಡಿ ಮುಂದೆ ಬಂದು ನಿಂತ್ಕೊಂಡು ಮುಖ ಎಲ್ಲ ವಾಶ್ ಮಾಡ್ಕೊಂಡು ನೀಟಾಗಿ ನಿಂತ್ಕೊಂಡು ಬಿಟ್ಟಿದ್ದಾನೆ. ಆಮೇಲೆ ಅಂಗಡಿ ಹೋಗೋಂತ ಗದರಿಸಿದ್ಮೇಲೆ ಹೊರಗೆ ಒಬ್ಬರು ಎಂಟ್ರಿ ಆಗಿದ್ದಾರೆ. ಅವ್ರು ಯಾರು? ಸ್ಪೆಷಲ್ ಗೆಸ್ಟು. ಸೈನು. ಟೀ ಖಾಲಿ ಆದ್ಮೇಲೆ ಬಂದು ನೀರಲ್ಲಿ ಬಿಸ್ಕೆಟ್ ಎತ್ಕೊಂಡು ತಿನ್ನೋದೇ ಕೆಲಸ. ಇನ್ನೇನು ಕೆಲಸ ಇಲ್ಲ. ನೋಡ್ರಿ, 4 ಹೋಗೋ ಟೀ ಒದ್ದನೂ ತಿನ್ನು. ಕರೆಕ್ಟಾಗಿ ಎಂಟ್ರಿ ಆಗಿಬಿಡ್ತಾನೆ. ಆದ್ರೂ ಇವನು ಇಲ್ಲ ಅಂದರೆ ನಮಗೆ ಬೇಜಾರು ಅನಿಸ್ತಿರ್ತತೆ. ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಎಲ್ಲ ದೊಡ್ಡವ್ರು. ಪಟ ಅಂತ ಫ್ರೆಶಪ್ ಆಗಿ ಬಂದು ಸೌಂಡ್ ಕಮ್ಮಿ ಕೊಡಿ. ನನ್ನ ಮಗ ಯಾವಾಗಲೂ ಟಿ ವಿ ಸೌಂಡ್ ಭಾಳ ಜೋರು ಕೊಡ್ತಾನೆ. ನನಗೆ ಎಷ್ಟು ಹೇಳಿದ್ರು ಅಷ್ಟೇ. ಲಿಪ್ ಬಾಮ್ ಖಾಲಿ ಆಗಿದೆ, ತಗೋಬರಬೇಕು. ನಾನು ಹಚ್ಚೋದೇ ಲಿಪ್ ಬಾಮು, ಅದನ್ನು ಖಾಲಿ ಆಗಿದೆ. ಇದು ಆಯಿತು ಫ್ರೆಂಡ್, ಖಾಲಿ ಎಲ್ಲ ಮುಗೀತು. ಮೇಕಪ್ ಇಷ್ಟೇ ಮೇಕಪ್ಪು. ಈಗ ತಿಂಡಿ ಕಡೆ ಗಮನ ಕೊಡಬೇಕು. ತಿಂಡಿ ಮಾಡಬೇಕು. ತಿಂಡಿ ಏನು ಮಾಡಬೇಕು ಅಂತ ಜೀರಾ ರೈಸು ಮತ್ತು ದಾಲ್ ಮಾಡಬೇಕು. ಬನ್ನಿ ತಿಂಡಿ ಕಡೆ ಹೋಗೋಣ. ಹಲೋ ಫ್ರೆಂಡ್, ಮತ್ತೆ ತಿಂಡಿ ಮಾಡಬೇಕು ಅಂತ ಬಂದಲ್ಲ. ತಿಂಡಿ ಮಾಡಬೇಕು. ತಿಂಡಿ ಮಾಡಿ ಮತ್ತೆ ಹೊರಗಡೆ ಹೋಗಬೇಕು. ಹೊರಗಡೆ ಹೋಗೋದಿದೆ. ಅದಕ್ಕೆ ಇಷ್ಟು ಟಾಪಾಗಿ ರೆಡಿ ಆಗಿದ್ದೀನಿ. ಇನ್ನೂ ಸ್ವಲ್ಪ ರೆಡಿ ಆಗೋದಿದೆ. ತಲೆ ಎಲ್ಲ ಬಾಚ್ಕೋಬೇಕು. ಐಬ್ರೋ ಬಂದಿದೆ, ಐಬ್ರೋಸ್ ಮಾಡಿಸ್ಕೊಬರ್ಬೇಕು. ಅದಕ್ಕೆ ನಮ್ಮ ಮನೆಯವ್ರು ವೇಟ್ ಮಾಡ್ತಿದ್ದೀನಿ. ಕೆಲ್ಸಕ್ಕೆ ಹೋಗಿದ್ದಾರೆ. ಬಂದಮೇಲೆ ಹೋಗೋದು. ಇವಾಗ ತಿಂಡಿ ಮಾಡಬೇಕು. ತಿಂಡಿ ಮಾಡೋಕ್ಕಂತ ಬಂದಲ್ಲ. ಈ ಕಡೆ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಕಾಯಕ್ಕೆ ಬಿಟ್ಟಿದ್ದೆ. ಫಸ್ಟೇ ಕುಕ್ಕರ್ ಕಾಯಕ್ಕೆ ಬಿಟ್ಟು ಆಮೇಲೆ ಎಣ್ಣೆ ತೊಗೊಂಡು ನಂತರ ಜಾಸ್ತಿನೇ ಎಣ್ಣೆ ಇರಬೇಕು. ಚೆನ್ನಾಗಿರುತ್ತೆ ದಾಲ್ ಮಾಡೋದಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸಾಸಿವೆ ಹಾಕ್ಕೊಂಡು ಚಟಪಟ ಅಂತ ಸಿಡ್ದಿದ ತಕ್ಷಣ ಇನ್ನೂ ಸ್ವಲ್ಪ ಹಾಕ್ಕೊಂಡೆ. ಚಟಪಟ ಅಂತ ಸಿಡ್ದು ಬಿಡ್ತದೆ. ಎಣ್ಣೆ ಬಿಸಿ ಇತ್ತು ಅಂತ ಹೇಳ್ಬಿಟ್ಟು ಸಿಡಿತು, ಪರವಾಗಿಲ್ಲ. ಆಮೇಲೆ ಜೀರಿಗೆ ಜೀರಿಗೆನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ, ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಜೀರಿಗೆ ಹಾಕ್ಕೊಂಡ ನಂತರ ಆಮೇಲೆ ಈ ಕಡೆ ಕರಿಬೇವು ಹೆಚ್ಚಿಟ್ಟಿದ್ದೆ ಸಣ್ಣಕ್ಕೆ, ಅದನ್ನು ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದೈತಲ್ವ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಸ್ಪೂನ್ ತೊಗೊಂಬರೋಷ್ಟೊತ್ತಿಗೆ ಅದು ಜಾಸ್ತಿನೇ ಕಾದ್ಬಿಟ್ಟಿತ್ತು. ಚಮಚ ತೊಗೊಂಬಂದೆ. ಸಾರಿದ್ದು ಚಮಚ ತೊಗೊಬಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡಿ ಎಷ್ಟು ಎಣ್ಣೆ ಕಾದಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಒಂದು ಏಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಕರಿಬೇವು ಸೊಪ್ಪು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರ್ಕೊಂಡೆ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿರುತ್ತೆ. ಆಮೇಲೆ ಈ ಕಡೆ ಈರುಳ್ಳಿ ಹಾಕ್ಕೊಂಡೆ. ಸಣ್ಣದ ಈರುಳ್ಳಿ ತೊಗೊಂಡಿದ್ದೆ, ಅದು ಹೆಚ್ಕೊಂಡು ಹಾಕ್ಕೊಂಡೆ. 3 ಜನ ಇರೋದಲ್ವ, ಅದಕ್ಕೆ ಸ್ವಲ್ಪನೇ ಮಾಡಿಕೊಂಡೆ. ನಮ್ಮ ಮನೆಯವರಿದ್ದರೆ ಜಾಸ್ತಿ ಮಾಡಬೇಕು. ನಮ್ಮ ಮನೆಯವರಿಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪನೇ ಮಾಡೋದು. ನಮ್ಮ ಮನೆಯವ್ರು ಮನೆಗಿದ್ದರೆ ಅಷ್ಟೇ ನಾವು ಜಾಸ್ತಿ ಮಾಡೋದು. ನಮ್ಮ ಮನೆಯವ್ರು ಹೊರಗಡೆ ಕೆಲ್ಸಕ್ಕೆ ಹೋದರೆ ಸ್ವಲ್ಪ ಕಡಿಮೆ ಮಾಡ್ತೀವಿ. ಚೆನ್ನಾಗಿ ಹುರ್ಕೊಂಡೆ ಅದನ್ನು ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಟಿದ್ದೆ ಒಂದೆರಡು, ಅದನ್ನು ತೊಗೊಂಡು ಅದನ್ನು ಚೆನ್ನಾಗಿ ಹುರ್ಕೊಂಡೆ. ಚೆನ್ನಾಗಿ ಹುರ್ಕೊಂಡು ನಂತರ ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಚೆನ್ನಾಗಿರುತ್ತೆ.
ಏನು ಮಾಡೋದು ಮನೇಲಿ ಇರೋದ್ರಲ್ಲೇ ಮಾಡಬೇಕು. ಜಾಸ್ತಿ ಯೋಚನೆ ಮಾಡಿದ್ರೆ ಅದಿನ್ನೂ ಜಾಸ್ತಿನೇ ಇದ್ರಲ್ಲಿ ಹೋಗ್ತಾ ಇರುತ್ತೆ. ಪರವಾಗಿಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಅರ್ಧ ಕಪ್ಪು ಉದ್ದಿನ ಬೇಳೆ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತೆ. ನೆನೆಸೋದೇನು ಬೇಡ, ಅದು ಜಸ್ಟ್ ವಾಶ್ ಮಾಡಿ ಇಟ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಏನು ನೆನೆಸಿ ಮಾಡ್ಬೇಕನ್ನೋ ಅವಶ್ಯಕತೆ ಏನಿರಲ್ಲ, ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ನಿಮ್ಮ ಅನುಕೂಲ. ನೆನೆಸಿ ಮಾಡೋದಿದ್ರೆ ನೆನೆಸಿ ಮಾಡ್ಕೊಳ್ಳಿ, ಇಲ್ಲ ಹಾಗೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ನನಗೆ ಈ ಥರ ಇಷ್ಟ, ನಾನು ಅದಕ್ಕೆ ಈ ಥರ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೆ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಆಮೇಲೆ ಟೊಮೊಟೊನೇ ಹಿಂದೆನೇ ಹಾಕ್ಕೊಂಡೆ. ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಟೊಮೊಟೊ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದು ಆಲ್ರೆಡಿ ಬೇಗ ಜಾಸ್ತಿ ಹೀಟಾಗಿಬಿಟ್ಟಿತ್ತು ಕುಕ್ಕರು, ತಳ ಅಂಟ್ತಾಯಿತ್ತು. ಪರವಾಗಿಲ್ಲ, ನೀರು ಹಾಕಿದ್ರೆ ಸರಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನೀರು ತೊಗೊಂಡು ಇದರಲ್ಲಿ ಅರ್ಧ ಕಪ್ಪು ಬೇಳೆ ತೊಗೊಂಡಿದ್ನಲ್ಲ, ಅರ್ಧ ಕಪ್ಪು ಬೇಳೆಗೆ 2 ಕಪ್ಪು ನೀರು ಆ್ಯಡ್ ಮಾಡಬೇಕು. ಅದು ಚೆನ್ನಾಗಿ ಮಿಕ್ಸ್ ಬೇಯಬೇಕಲ್ವ, ಅದಕ್ಕೆ ನಾನು 2 ಕಪ್ಪು ನೀರು ಆ್ಯಡ್ ಮಾಡಿದೆ. ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪರವಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು. ನಾನು ಜಾಸ್ತಿನೇ ನೀರು ಆ್ಯಡ್ ಮಾಡಿದೆ ಅನಿಸುತ್ತೆ, ನೀವು ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ ನೋಡಿಕೊಂಡು. ನನಗೆ ಫಸ್ಟ್ ಮಾಡ್ತಾ ಇರೋದಲ್ವ, ಹಂಗಾಗಿ ಜಾಸ್ತಿ ಅನಿಸುತ್ತೆ. ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಅದಕ್ಕೆ ಉಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇರಬೇಕು. ಕೊತ್ತಂಬರಿ ಸೊಪ್ಪು ಕಾದು ನೋಡಿದ್ವಿ, ಯಾರೂ ಬರಲಿಲ್ಲ. ಕೊತ್ತಂಬರಿ ಸೊಪ್ಪರೇ ಬರಲಿಲ್ಲ. ಹಂಗಾಗಿ ಇರೋದ್ರಲ್ಲೇ ಮಾಡ್ಕೊಳ್ಳೋಣ, ಇವಾಗ ಎಲ್ಲಿ ಹುಡ್ಕೋಕೆ ಹೋಗೋಣ ಅವ್ರನ್ನೆಲ್ಲ ಅಂತ ಹೇಳ್ಬಿಟ್ಟು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವಾ, ಅದಕ್ಕೆ ಮಾಡಿದ್ವಿ. ಅದನ್ನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಈಗ ವಿಷಲ್ ಹಾಕ್ತಾಯಿದ್ದೀನಿ. ವಿಷಲ್ ಹಾಕಿ ಅದು 3-4 ವಿಷಲ್ ಬರಬೇಕು. 3-4 ವಿಷಲ್ ಬಂದರೆ ಅದು ಮೆತ್ತಗಾಗಿರುತ್ತೆ. ಆಮೇಲೆ ಈ ಕಡೆ ಹಾಗೆ ನಾನು ಸ್ವಲ್ಪ ಗ್ಯಾಸ್ ಹಚ್ಕೊಂಡು ಇದೇನಕ್ಕಪ್ಪ ಹಚ್ಕೊಂಡೆ ಅಂತ ಹೇಳಿದ್ರೆ, ಜೀರಾ ರೈಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಜೀರಾ ರೈಸ್ ಮಾಡೋಕ್ಕೆ ನೋಡಿ, ಕುಕ್ಕರ್ ಕಾದಿದೆ ಚೆನ್ನಾಗಿ. ಕುಕ್ಕರ್ ಕಾದ ನಂತರ ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ಬೇಕು, ಇದಕ್ಕೆ ಜಾಸ್ತಿ ಆದರೆ ಸರಿಯಾಗಲ್ಲ ಜೀರಾ ರೈಸಿಗೆ. ಅದಕ್ಕೆ ದಾಲಿಗೆ ಹಾಕಿರ್ತೀವಲ್ಲ, ಅದಕ್ಕೆ ಇದಕ್ಕೆ ಮ್ಯಾಚ್ ಆಗಂಗೆ ಇರಬೇಕು. ಜಾಸ್ತಿ ಹಾಕಿದ್ರೂ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪನೇ ಹಾಕ್ಕೊಂಡೆ. ಸ್ವಲ್ಪ ಹಾಕ್ಕೊಂಡು ಈ ಕಡೆ ಎಲ್ಲ ಮಿಕ್ಸ್ ಮಾಡ್ಕೊಂಡೆ. ಒಂದನೇ ಕಡೆಗೆ ಹೋಗ್ತಾಯಿತ್ತು ಅಂತ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯ್ತು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಜೀರಿಗೆ ಹಾಕಿದೆ. ಸ್ವಲ್ಪ ಜಾಸ್ತಿನೇ ಇರಬೇಕು ಜೀರಿಗೆ, ಚೆನ್ನಾಗಿರುತ್ತೆ, ಏನೂ ಆಗೋಲ್ಲ. ಜೀರ್ಣಾಂಶ ಚೆನ್ನಾಗಾಗುತ್ತೆ ಜೀರಿಗೆ ಜಾಸ್ತಿ ಹಾಕಿದ್ರೆ. ಜಾಸ್ತಿನೇ ಹಾಕಿದೆ. ಜೀರಿಗೆ ಹಾಕಿದ ತಕ್ಷಣ ಅದು ಆಮೇಲೆ ಇದೊಂದು 2 ಏಲಕ್ಕಿ, 1-2 ಲವಂಗನೂ ಹಾಕ್ಕೊಂಡೆ ಹಂಗೆ ಹಾಕ್ಕೊಂಡು ಚೆನ್ನಾಗಿ ಕಾದಿತ್ತಲ್ಲ ಎಣ್ಣೆ. ನೋಡಿರಿ ಎಷ್ಟು ಚೆನ್ನಾಗಿ ಕಾದಿದೆ ಎಣ್ಣೆ. ಈ ಥರ ಕಾಯಬೇಕು ಯಾವುದೇ ಒಂದು ಅಡುಗೆ ಮಾಡೋಕ್ಕೆ ಹೋದ್ರೂ. ಹಸಿ ಕಾದರೆ ಅದು ಸರಿಯಾಗಲ್ಲ. ಆಮೇಲೆ 1-2 ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಖಾರದ ಪುಡಿ ಧನಿಯಾ ಪುಡಿ ಏನು ಯೂಸ್ ಮಾಡೋಂಗಿಲ್ಲಲ್ಲ, ಅದಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ 4 ಜಾಸ್ತಿನೇ ಇದ್ಬಿಟ್ರೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಅದರೊಳಗೆ ಬೆಂದರೆ, ಅನ್ನದಲ್ಲಿ ಜೀರಾ ರೈಸಲ್ಲೇ ಬೆಂದರೆ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ನಮ್ಮನೇಲಿ ಖಾರ ಜಾಸ್ತಿ ಯೂಸ್ ಮಾಡೋಂಗಿಲ್ವಲ್ಲ, ಅದಕ್ಕೆ ಖಾರ ಜಾಸ್ತಿ ತಿನ್ನೋದಿಲ್ಲ. ಕೆಲವೊಬ್ರ ಮನೆ ಖಾರ ಜಾಸ್ತಿ ತಿಂತಾರೆ, ಖಾರ ಜಾಸ್ತಿ ಹಾಕ್ಕೊಳ್ಳಿ, ಏನು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಅಕ್ಕಿ ತೊಳೆದಿಟ್ಟಿದ್ದೆ, ಒಂದೇ ಲೋಟ ಹಾಕೋದು. ನಾವು ಸ್ವಲ್ಪನೇ ಮಾಡ್ಕೊಂಡಿದ್ವಲ್ವ, ಒಂದೇ ಲೋಟ ಹಾಕಿದ್ದು. ಆಮೇಲೆ ಅಕ್ಕಿ ತೊಳೆದು ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಲೋಟ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಬೇಕು. ನಾನು ಯಾವಾಗಲೂ ಈ ಚೊಂಬಲ್ಲೇ ಹಾಕ್ಕೊಳ್ಳೋದು, ಯಾಕಂದರೆ ಈ ಚೊಂಬಳತೆ ನನಗೆ ಗೊತ್ತಿದೆಯಲ್ವ, ಅದಕ್ಕೆ ಈ ಚೊಂಬಲ್ಲೇ ಹಾಕ್ಕೊಳ್ಳೋದು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ತಕ್ಷಣ ಅದೊಂದು ಮಿಕ್ಸ್ ಮಾಡಿಕೊಂಡೆ. ಉಪ್ಪು ಹಾಕಿದ ತಕ್ಷಣ ಒಂದು ಮಿಕ್ಸ್ ಮಾಡಬೇಕಷ್ಟೇ. ಅದು ಉಪ್ಪು ಮತ್ತು ಒಂದು ಕಡೆ ಉಪ್ಪು ಒಂದು ಕಡೆ ಅನ್ನ ಆಗಿಬಿಡುತ್ತಲ್ವ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೋಬೇಕು. ಬಟ್ ನಾನು ಯಾವಾಗಲೂ ಈ ಚೊಂಬಲ್ಲೇ ನೀರು ಅಳತೆ ತೊಗೊಳೋದು, ತೋರಿಸ್ತೀನಿ ತೊಗೊಳ್ಳಿ. ಈಗ ನೋಡಿ, ಪಾತ್ರೆ ಹಿಡಿದೆ, ಯಾಕಂದರೆ ಪಾತ್ರೆಲಿ ಅಕ್ಕಿ ಇದೆಯಲ್ವಾ, ಅದಕ್ಕೆ ಪಾತ್ರೆಗೂ ಸ್ವಲ್ಪ ನೀರು ಹಾಕ್ಕೊಂಡು ಪಾತ್ರೆನ ಹಿಂಗೆ ವಾಶ್ ಮಾಡ್ಕೊತೀನಿ. ಅಕ್ಕಿ ಇದ್ದರೆ ಮತ್ತೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ಚೊಂಬು ಹಾಕಿದೆ. ಒಂದು ಚೊಂಬು ಹಾಕಿದ ತಕ್ಷಣ ಇನ್ನೊಂದು ಚೊಂಬು ತುಂಬಿಕೊಂಡೆ. ಇನ್ನೊಂದು ಚೊಂಬು ಹಾಕಿದೆ. 2 ಚೊಂಬು ಹಾಕೋದು. 1 ಗ್ಲಾಸ್ ಅಕ್ಕಿಗೆ 2 ಚೊಂಬು ನೀರು ಹಾಕಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಮೆತ್ತಗೂ ಇರಬಾರ್ದು, ಕಾಳು ಇರಬಾರ್ದು, ಚೆನ್ನಾಗಿರ್ಬೇಕು. ಸೋನಾ ಮಸೂರಿ ಅಕ್ಕಿ ಅಲ್ವಾ, ಅದಕ್ಕೆ ಸ್ವಲ್ಪ ಕಡಿಮೆನೇ ಇರಬೇಕು ನೀರು. ಜಾಸ್ತಿ ಆದರೆ ಜಾಸ್ತಿ ಮೆತ್ತಗಾಗ್ಬಿಡುತ್ತೆ, ತಿನ್ನೋಕ್ಕೆ ಸರಿ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಕಡಿಮೆನೇ ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪು ಒಂದು ಮಿಸ್ ಆಗಿಬಿಟ್ಟಿದೆ, ಎಲ್ಲ ಕರೆಕ್ಟಾಯಿತು. ಕೊತ್ತಂಬರಿ ಸೊಪ್ಪು ಒಂದು ಮಿಸ್ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗೋದು. ಇಲ್ಲಿ ಏನೇ ಒಂದು ಐಟಮು ತರೋಕ್ಕಂದ್ರೂ ನಮ್ಮ ಮನೆಯವರೇ ಇರಬೇಕು, ಇಲ್ಲಾಂದರೆ ಈ ಥರ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮೂರಲ್ಲಾದರೆ ಎಲ್ಲ ಸಿಗುತ್ತೆ, ಪರವಾಗಿಲ್ಲ ಅಂದ್ಕೋಬೋದು. ನೋಡಿ ಯಾವ ಥರ ಆಗಿದೆ, ಇದೆಲ್ಲ ಸಖತ್ತಾಗಿ. ಸ್ವಲ್ಪ ತೆಳು ಆಗ್ಬಿಡ್ತು, ಪರವಾಗಿಲ್ಲ, ಇನ್ನೊಂದು ಕುದ್ರೆ ಸರಿ ಆಗುತ್ತೆ. ಆಮೇಲೆ ನೋಡಿ, ಈ ಕಡೆ ಜೀರಾ ರೈಸು ಆಯಿತು. ಜೀರಾ ರೈಸು ಆಗಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದ್ರಂದರೆ, ಉದುರು ಬಂದಿದ್ದು, ಸಖತ್ ಟೇಸ್ಟಿಯಾಗಿತ್ತು ಮಾತ್ರ. ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ಲೀಸ್. ಒಂದು ಲೈಕ್ ಕೊಡಿ ಮರಿಬೇಡಿ. ಆಮೇಲೆ ಈ ಕಡೆ ಸಖತ್ತಾಗಿತ್ತು,
ಸೂಪರ್ ಟೇಸ್ಟಿ ಅಂದರೆ ಸೂಪರ್ ಟೇಸ್ಟಿ ಇತ್ತು. ತಿಂಡಿ ತಿಂತಾ ಇದ್ದೀನಿ ಫ್ರೆಂಡ್, ಬನ್ನಿ ಎಲ್ಲರೂ ತಿಂಡಿ ತಿನ್ನೋಣ. ಸಖತ್ ಟೇಸ್ಟ್ ಇದೆ, ಸಖತ್ತು ಟೇಸ್ಟಿ ಬಂದಿದೆ. ನನ್ನ ಮಗ ಟ್ರೈ ಮಾಡಬೇಕಾಗಿತ್ತು, ನೀನು ಪೂಜೆ ಮಾಡ್ತಾ ಇದ್ದಾನೆ. ನಾನು ರಾತ್ರಿ ಊಟ ಮಾಡಿದ್ದಿಲ್ಲ ಅಂತ ಹೇಳ್ಬಿಟ್ಟು ಬೇಗ ಊಟ ಮಾಡೋಣ ಅಂತ ತಿಂಡಿ ತಿಂತಾಯಿದ್ದೀನಿ. ಸಾರಿ, ಊಟ ಅಲ್ಲ, ತಿಂಡಿ ತಿಂತಾಯಿದ್ದೀನಿ. ನೈಟು ಊಟ ಮಾಡಿರಲಿಲ್ಲ, ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ಹಂಗೆ ಮಲ್ಕೊಂಡಿದ್ದೆ. ಅದಕ್ಕೆ ಇವಾಗ ಬೇಗ ಊಟ ಮಾಡ್ತಿದ್ದೀನಿ. ಅವ್ನು ಪೂಜೆ ಮಾಡ್ತಿದ್ದಾನೆ. ಈಗಾಗಲೇ ಟೈಮ್ ಬಂದ್ಬಿಟ್ಟು 9:45. ಇಷ್ಟೊತ್ತಾಯ್ತು ಅವ್ನು ಪೂಜೆ ಮಾಡಿದ್ರಾಗೆ. ಲೇಟಾಗಿ ಎದ್ದೇಳ್ತಾನೆ, ಲೇಟಾಗೆ ಪೂಜೆ ಮಾಡ್ತಾನೆ, ಬೇಗ ಪೂಜೆ ಮಾಡೋದಿಲ್ಲ. ನಮ್ಮ ನೀರು ಕೊಡಿ, ಬೇಗ ಪೂಜೆ ಮಾಡೋದಿಲ್ಲ. ಅದಕ್ಕೆ ನಾನು ತಿಂಡಿ ಮಾಡ್ಕೊತಿದ್ದೀನಿ. ನನ್ನ ಮಗಳು ನೀರು ತುಂಬ್ತಿದ್ದಾಳೆ, ಇವಾಗ ನೀರು ಬಿಟ್ಟಿದ್ದಾರೆ, ನೀರು ತುಂಬ್ತಾ ಇದ್ದಾಳೆ. ನೀರು ಕೊಟ್ಟಲು ಒಂದು ಬಾಟ್ಲೆ. ಮತ್ತೆ ಸಂಜೆ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ನನ್ನ ಮಗನಿಗೆ ಕೊಟ್ಟಿನ ತಿಂಡಿ ಅವ್ನು ಟೇಸ್ಟ್ ಹೇಳ್ತಾನೆ, ತಿಂತಾ ಇದ್ದಾನೆ ಸ್ಲೋ ಆಗಿ. ಅವನು ಒಂಥರ ಪೂಜೆ ಆಯಿತು. ಇವಾಗ ನೋಡಿ ಅಲ್ಲಿ ಪೂಜೆ ಮಾಡಿ ಬಂದ. ಇವಾಗ 10 ಕಾಲಾಗಿದೆ. ಇವಾಗ ತಿಂಡಿ ಮಾಡ್ತಾ ಇದ್ದಾನೆ. ಅವ್ನು ಬೇಗ ಎದ್ದಳೋದು ಇಲ್ಲ, ಪೂಜೆನೂ ಮಾಡಲ್ಲ ಪೂಜೆ ಟೈಮಲ್ಲಿ. ಅಪ್ಪು ಚೆನ್ನಾಯ್ತಾ? ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳು, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳು. ಚೆನ್ನಾಗಿದೆ. ಅವಳು ಮಾತ್ರ ವಿಡಿಯೋ ಮುಂದೆ ಬರೋದಿಲ್ಲ, ವಿಡಿಯೋ ಮುಂದೆ ಬರೆದ್ರೆ ನಾನು ಬರಲ್ಲ ಅಂತಾಳೆ. ಅದಕ್ಕೆ ಅವಳು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಈಗ ನಮ್ಮ ಮನೆಯವ್ರು ಬರೋದೇ ನಾವು ವೇಟ್ ಮಾಡ್ತಾಯಿದ್ದೀನಿ, ಬಂದಿಲ್ಲ. ನೀರು ಇವಾಗ ಬಿಟ್ಟಿದ್ರು, ನೀರೆಲ್ಲ ಹಿಡಿದ್ವಿ. ನಮ್ಮ ಮನೆಯವ್ರು ಬರೋದೇ ವೇಟಿಂಗು. ಇವಾಗ ಬಂದರು ಕರೆಕ್ಟಾಗಿ. ಇವಾಗ ಟೈಮ್ ಬಂದುಬಿಟ್ಟು 5:20 ಇವ್ರು ಇವಾಗ ಬಂದರೆ ಯಾವಾಗ ಹೋಗೋದು ನಾನು? ಅದಕ್ಕೆ ಹೋಗಲಿಲ್ಲ. ಇನ್ನೊಂದು ಸಲ ಯಾವಾಗಾರ ಹೋಗ್ತೀನಿ ಫ್ರೆಂಡ್. ಇವಾಗ ಬಂದರೂ ಹೋಗೋಕ್ಕಾಗಿಲ್ಲ. ಅದಕ್ಕೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನೈಟಿನೇ ಕಂಫರ್ಟಬಲ್ ಅಂತ ಹೇಳಿ ನೈಟಿ ಹಾಕ್ಕೊಂಡಿದ್ದೀನಿ. ಬಂದು ಆಮೇಲೆ ಹಂಗೆ ಹಾಲು ತೊಗೊಬನ್ನಿ ಅಂತ ಹೇಳಿದೆ, ಹಾಲು ತೊಗೊಬಂದರು. ಹಾಲು ನನ್ನ ಮಗಳು ಹಾಕ್ತಿದ್ದಾಳೆ. ಆಮೇಲೆ ಇಲ್ಲ ಸ್ವಲ್ಪ ಸನ್ರೈಸ್ ತೊಗೊಂಬಂದ್ರೆ. ಇವನು ಬರೀ ತೀಟೆ ಮಾಡ್ತಾನೆ ಇರ್ತಾನೆ ಯಾವಾಗ ನೋಡಿದ್ರು. ಮತ್ತೆ ನಮ್ಮದೆಲ್ಲ ಊಟ ಆಯಿತು, ನಿಮ್ಮದು ಊಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ವೀಡಿಯೋಸ್ ನೋಡ್ತೀರೋ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿಕೊಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಡಿಯೋಸ್ ಪ್ಲೀಸ್.